ಅಂಡರ್ಗ್ರೌಂಡ್ ಮಟನ್ ಸೆಲ್ಲರ್. ಒಂದೂರಿನಲ್ಲಿ ಸರಳ, ಸಾವಿತ್ರಿ ಎಂಬ ಇಬ್ಬರು ಅತ್ತೆ ಸೊಸೆ ಇದ್ರು. ಇಬ್ರು ಬಹಳ ವರ್ಷಗಳಿಂದ ಮೇಕೆ ಸಾಕಣೆ ಮಾಡ್ತಾ ಇದ್ರು. ಸುತ್ತಮುತ್ತಲ ಊರುಗಳಲ್ಲಿ ಇವರ ಮೇಕೆಗಳಿಗೆ ಡಿಮ್ಯಾಂಡ್ ಕೂಡ ಹೆಚ್ಚು. ಇಬ್ಬರು ಒಂದು ಮಟನ್ ಶಾಪ್ ಕೂಡ ಇಟ್ಕೊಂಡಿದ್ರು. ಅದೇ ಊರಲ್ಲಿದ್ದ ಸೂರ್ಯ, ಸೋಮ ಎಂಬಿಬ್ಬರು ಒಂದು ದಿನ ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ. ಲೋ, ಆ ಅತ್ತೆ ಸೊಸೆ ಶಾಪ್ನಿಂದ ಮಟನ್ ತಂದೆ. ಬೆಲೆ ಹೆಚ್ಚಾದ್ರೂ ಟೇಸ್ಟ್ ಸೂಪರ್. ನಾನು ಎಷ್ಟೋ ದಿನಗಳಿಂದ ಅದೇ ಶಾಪ್ನಿಂದ ಮಟನ್ ತರ್ತೀನಿ. ಬಹಳ ಸ್ವಚ್ಛ ಮತ್ತು ನೀಟಾಗಿರುತ್ತೆ. ಅಲ್ಲದೆ ಆ ಮೇಕೆಗಳನ್ನೆಲ್ಲ ಅವರೇ ಸಾಕ್ತಾರಂತೆ. ಮೇಕೆ ಸಾಕಣೆ ಮಾಡ್ತಾ ಕೆಲಸದವ್ರನ್ನಿಟ್ಕೊಂಡು ಮಟನ್ ಶಾಪ್ ರನ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಆ ಅತ್ತೆ ಸೊಸೆ ಇಬ್ರು ಬಹಳ ಬುದ್ಧಿವಂತರು ಎಂದುಕೊಳ್ಳುತ್ತಿದ್ದಾರೆ. ಹೀಗೆ ಅತ್ತೆ ಸೊಸೆ ಇಬ್ರು ಸುತ್ತಮುತ್ತಲ ಊರುಗಳಲ್ಲಿ ಫುಲ್ ಫೇಮಸ್ ಆಗಿದ್ರು. ಒಂದು ದಿನ ಸಾವಿತ್ರಿ ಹಾಲ್ನಲ್ಲಿದ್ದಾಗ ಸರಳ ಬಂದು, ಅತ್ತೆ, ಮೇಕೆಗಳನ್ನ ಮೇಯಿಸೋಕೆ ಕೊಂಡೊಯ್ಯೋ ಹೊತ್ತಾಯ್ತು, ನಾನು ಹೋಗಿ ಬರ್ತೀನಿ. ನೀವಿವತ್ತು ಮನೇಲೇ ಇರಿ, ತುಂಬಾ ಬಿಸಿಲಿದೆ. ನೀನೊಬ್ಳೆ ಅವನ್ನೆಲ್ಲ ಹೊಡ್ಕೊಂಡು ಹೋಗೋದು ಕಷ್ಟ, ನಾನು ಬರ್ತೀನಿ ಬಾ ಎನ್ನುತ್ತಾ ಮನೆ ಮುಂದೆ ಇದ್ದ ಮೇಕೆ ದೊಡ್ಡಿಗೆ ಬರುತ್ತಾರೆ. ಮೇಕೆಗಳನ್ನ ಹೊರಗೆ ಬಿಡುತ್ತಿರುವಾಗ ಹರಿ ಎಂಬಾತ ಬಂದು, ಅಮ್ಮ, ಪಕ್ಕದೂರ್ನಲ್ಲಿ ನಮ್ ಮಟನ್ ಶಾಪ್ ಇದೆ. ನಿಮ್ ಹತ್ರ ಮೇಕೆಗಳಿವೆ ಅಂತ ತಿಳಿಯಿತು, ಅದಕ್ಕೆ ಬಂದೆ. ನಮಗೆ ಮೇಕೆ ಮಾರ್ತೀರಾ? ನಮ್ ಹತ್ರ ಇವೆ, ಆದ್ರೆ ನಮ್ದು ಮಟನ್ ಶಾಪ್ ಇದೆಯಪ್ಪ. ನಾವೇ ಕೆಲ್ಸದವ್ರನ್ನಿಟ್ಕೊಂಡು ನಡೆಸ್ತಾ ಇದ್ದೀವಿ. ಹೊರಗ್ನವ್ರಿಗೆ ಮೇಕೆ ಮಾರಾಟ ಮಾಡೋಲ್ಲ ಎಂದು ಹೇಳಿ ಆತನನ್ನ ಕಳುಹಿಸಿಬಿಟ್ರು. ಇಬ್ಬರು ಮೇಕೆಗಳನ್ನು ಹೊಡೆದುಕೊಂಡು ಬೆಟ್ಟಕ್ಕೆ ಹೋಗ್ತಾರೆ. ಇವರ ಮಟನ್ ಶಾಪ್ಗೆ ಗಿರಾಕಿಗಳು ಹೆಚ್ಚು. ಇವರ ಬಳಿ ಒಳ್ಳೆ ಮಟನ್ ಸಿಗುತ್ತೆ ಅಂತ ಪ್ರಸಿದ್ಧಿಯೂ ಇತ್ತು. ಹೀಗಿರುವಾಗ ಆ ಊರಿಗೆ ರಂಗಯ್ಯ ಎಂಬಾತ ಬಂದು ಹೊಸದಾಗಿ ಮಟನ್ ಶಾಪ್ ಆರಂಭಿಸ್ತಾನೆ. ರಂಗಯ್ಯ ಈ ಅತ್ತೆ ಸೊಸೆಯರಿಗಿಂತ ಕಡಿಮೆ ದರದಲ್ಲಿ ಮಟನ್ ಮಾರಾಟ ಮಾಡ್ತಿದ್ದಾನೆ. ಸೋಮ, ಸೂರ್ಯ ಎಂಬಿಬ್ಬರು ರಂಗಯ್ಯನ ಮಟನ್ ಶಾಪ್ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಭಾನುವಾರ, ಚಿಕನ್ ತಂದ್ಯೋ ಇಲ್ಲ ಮಟನ್ ತಂದ್ಯೋ? ಇನ್ನೂ ಇಲ್ಲ ಕಣೋ, ತರೋಕೆ ಅಂತ ಈಗ ಹೊರಟೆ. ಆ ಅತ್ತೆ ಸೊಸೆ ಅಂಗಡಿಯಿಂದ ತರ್ತೀನಿ. ಅಲ್ಲಿ ಮಟನ್ ಮಸ್ತಾಗಿರುತ್ತೆ. ಅಲ್ಲಿಗೇನಕ್ಕೋ ಹೋಗ್ತೀಯಾ? ಆ ಹೊಸ ಅಂಗಡಿಗೆ ಹೋಗು, ತುಂಬಾ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ. ಕಡಿಮೆ ರೇಟ್ಗೆ ಮಾರ್ತಿದ್ದಾನೆ ಅಂದ್ರೆ ಅವನೇನೋ ಮೋಸ ಮಾಡ್ತಿದ್ದಾನೆ. ಮೋಸನೂ ಇಲ್ಲ, ಗೀಸಾನೂ ಇಲ್ಲ. ಇಲ್ಲಿವರೆಗೆ ಈ ಊರಲ್ಲಿ ಅತ್ತೆ ಸೊಸೆ ಮಟನ್ ಶಾಪ್ ಮಾತ್ರ ಇತ್ತು. ಹಾಗಾಗಿ ಅವ್ರು ಹೇಳಿದ ರೇಟ್ಗೆ ಕೊಂಡ್ಕೊಂತಾ ಇದ್ವಿ. ಈಗ ಈತ ಬಂದ್ಮೇಲೆ ಮಟನ್ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ಈತ ಮಾರೋದು ಮಟನ್ನೇ ಅಲ್ವೇನೋ? ನಮಗೆ ಒಂದು 10 ರೂಪಾಯಿ ಉಳಿತಾಯ ಆಗೋದು ನೋಡ್ಬೇಕು. ಹೌದಪ್ಪ, ಅದು ನಿಜವೇ. ಹಾಗಾದ್ರೆ ಆ ಹೊಸಬನ ಹತ್ರನೇ ತಗೊಂತೀನಿ ಎಂದು ಹೇಳುತ್ತಾ ಹೋಗುತ್ತಾನೆ. ಹೀಗೆ ಊರಿನವರೆಲ್ಲ ಹೊಸದಾಗಿ ಬಂದ ರಂಗಯ್ಯ ಕಡಿಮೆ ಬೆಲೆಗೆ ಮಾರ್ತಿದ್ದಾನೆ ಎಂದು ತಿಳಿದು ಅವನ ಅಂಗಡಿಗೆ ಬರಲಾರಂಭಿಸ್ತಾರೆ. ದಿನೇ ದಿನೇ ಅತ್ತೆ ಸೊಸೆ ಅಂಗಡಿಗೆ ಮಟನ್ ಖರೀದಿಗೆ ಜನರು ಬರೋದು ಸಂಪೂರ್ಣ ಕಡಿಮೆನೇ ಆಗೋಯ್ತು. ಏನೇ ಗಿರಾಕಿಗಳೇ ಬರ್ತಾ ಇಲ್ಲ, ಏನ್ ಕಾರಣ ಇರಬಹುದು? ಯಾರೋ ಊರಲ್ಲಿ ಹೊಸ ಮಟನ್ ಶಾಪ್ ಇಟ್ಟಿದಾರಂತತ್ತೆ. ಅವನು ಕಡಿಮೆ ಬೆಲೆಗೆ ಮಾರ್ತಿದ್ದಾನಂತೆ. ಎಲ್ರೂ ಅಲ್ಲಿಗೆ ಹೋಗಿ ಮಟನ್ ತರ್ತಿದ್ದಾರೆ. ಬೆಲೆ ಹೇಗೆ ಕಡಿಮೆ ಮಾಡ್ತಾನೆ? ಏನು ಅತ್ತೆ? ಆಯ್ತು, ಒಂದ್ಸಾರಿ ಹೋಗಿ ಏನ್ ವಿಷಯ ಅಂತ ನೋಡೋಣ ಬಾ. ಅಷ್ಟು ಕಡಿಮೆ ಬೆಲೆಗೆ ಹೇಗ್ ಮಾರ್ತಿದ್ದಾನೆ ತಿಳ್ಕೊಳ್ಳೋಣ. ನಮ್ ಶಾಪ್ ಹೇಗಿದ್ರು ನಡೀತಿಲ್ಲ, ನಮ್ಮ ಮೇಕೆಗಳನ್ನಾದ್ರೂ ಅವನಿಗೆ ಮಾರೋಣ ಎಂದುಕೊಳ್ಳುತ್ತಾ ಇಬ್ಬರು ರಂಗಯ್ಯನ ಬಳಿ ಬರುತ್ತಾರೆ. ಇಬ್ಬರನ್ನೂ ನೋಡಿದ ರಂಗಯ್ಯ, ಹಾ ಹೇಳಮ್ಮ, ಈಗಷ್ಟೇ ಕೊಯ್ದಿದ್ದು ಫ್ರೆಶ್ ಮಟನ್. ನೀನು ಇಷ್ಟು ಕಡಿಮೆ ಬೆಲೆಗೆ ಮಟನ್ ಮಾರ್ತಿದೀಯಲ್ಲ, ನಿಂಗೆ ಹೇಗ್ ಲಾಭ ಆಗುತ್ತೆ? ನೀನು ಈ ಮೇಕೆಗಳನ್ನ ಎಲ್ಲಿಂದ ತರ್ತಿದೀಯಾ ಎಂದು ಕೇಳಿದಳು. ಅದಕ್ಕೆ ರಂಗಯ್ಯ ಸ್ವಲ್ಪ ಗಾಬರಿಗೊಂಡು, ಅವು ವ್ಯಾಪಾರ ರಹಸ್ಯ, ಯಾರಿಗೂ ಹೇಳ್ಕೊಡ್ದು. ನಿಮಗೆ ಎಷ್ಟು ಬೇಕೋ ಹೇಳಿ ಕೊಡ್ತೀನಿ ಎಂದು ಹೇಳುತ್ತಾನೆ. ಆ ಮಾತಿಗೆ ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ನಮ್ ಹತ್ರ ಮೇಕೆಗಳಿವೆ, ನಿಮ್ಗೆ ಹೇಗಿದ್ರು ಮೇಕೆಗಳು ಬೇಕಾಗುತ್ತಲ್ಲ, ಮಾರೋಣ ಅಂತ ಬಂದ್ವು. ಅಯ್ಯೋ, ನಾನು ಇವೆಲ್ಲವನ್ನು ಆರ್ಡರ್ ಕೊಟ್ಟು ತರ್ತೀನಮ್ಮ, ನಿಮ್ಮಿಂದ ಕೊಳ್ಳೋಕ್ಕಾಗಲ್ಲ ಎಂದು ಹೇಳುತ್ತಾನೆ.
ಅತ್ತೆ ಸೊಸೆಯರಿಬ್ಬರು ಏನೂ ಮಾತಾಡದೆ ಮನೆಗೆ ಹಿಂದಿರುಗಿ, ಅತ್ತೆ, ನನಗೆ ಅವನ ಮೇಲೆ ಯಾಕೋ ಅನುಮಾನ, ಅವನೇನೋ ಬಚ್ಚಿಡ್ತಾ ಇದ್ದಾನೆ. ಹೌದೇ, ಅವನು ನಾವೇನ್ ಕೇಳಿದ್ರು ಗಾಬರಿಯಾಗಿ ಭಯದಿಂದ ಉತ್ತರ ಕೊಡ್ತಾ ಇದ್ದ. ಹೌದು ಅತ್ತೆ, ಅದ್ಯಾಕೆ ಹಾಗೆ ನಾವು ತಿಳ್ಕೋಬೇಕು ಎಂದುಕೊಳ್ಳುತ್ತಾ ಆ ರಾತ್ರಿ ಮಲಗ್ತಾರೆ. ಅರ್ಧರಾತ್ರಿ ಸಮಯದಲ್ಲಿ ಯಾರೋ ಒಬ್ಬ ಮುಸುಕುಧಾರಿಯಾಗಿ ಸಾವಿತ್ರಿಯವರ ಮೇಕೆ ದೊಡ್ಡಿ ಬಳಿ ಬಂದು ಮುಸುಕು ತೆಗಿತಾನೆ. ನೋಡಿದ್ರೆ ಆತ ರಂಗಯ್ಯ. ಈ ಊರಲ್ಲಿ ಇಷ್ಟೊಳ್ಳೆ ಮೇಕೆ ಮಂದೆ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇಲ್ದೆ ಹೋದ್ರೆ ಸುತ್ತಮುತ್ತಲ ಹಳ್ಳಿಯಿಂದ ಯಾಕೆ ಮೇಕೆ ಎತ್ಕೊಂಡ್ ಬರ್ತಿದ್ದೆ? ಇಲ್ಲಿಂದಾನೇ ಎತ್ಕೊಂಡು ಹೋಗ್ತಿದ್ದೆ ಅಲ್ವಾ ಎಂದು ಆ ಮಂದೆಯಿಂದ ಚೆನ್ನಾಗಿ ಬಲಿತ ಮೇಕೆಯೊಂದನ್ನ ತೆಗೆದುಕೊಂಡು ತನ್ನ ಶಾಪ್ ಬಳಿಗೆ ಬರುತ್ತಾನೆ. ಶಾಪ್ ಒಳಗಡೆಯಿಂದ ಅಂಡರ್ ಗ್ರೌಂಡ್ ನಲ್ಲಿ ದಾರಿ ಇತ್ತು. ಆ ದಾರಿಯಿಂದ ಒಳಕ್ಕೆ ಹೋಗ್ತಾನೆ. ಅಲ್ಲಿ ಸಾಕಷ್ಟು ಮೇಕೆ ಮಾಂಸವಿತ್ತು. ಹುಚ್ಚು ಜನರು ಈತ ಕಡಿಮೆ ಬೆಲೆಗೆ ಮಾರ್ತಿದ್ದಾನೆ ಅಂತ ಆಲೋಚಿಸ್ತಾ ಇದ್ದಾರೆ ಹೊರತು ನಾನು ಹೇಗ್ ಕೊಡ್ತಿದ್ದೀನಿ ಅಂತ ಆಲೋಚಿಸ್ತಾ ಇಲ್ಲ. ಬಂಡವಾಳ ಹೂಡದೆ ಇರುವಾಗ ಬೆಲೆ ಎಷ್ಟು ಕಡಿಮೆ ಆದ್ರೇನು ಎಂದುಕೊಳ್ಳುತ್ತಾ ಮೇಲೆ ಬರುತ್ತಾನೆ. ಬೆಳಿಗ್ಗೆದ್ದು ಮೇಕೆ ಬಳಿ ಬಂದ ಸಾವಿತ್ರಿ ಮಂದೆಯಲ್ಲಿ ಒಂದು ಮೇಕೆ ಕಾಣಿಸದಿದ್ದಾಗ ಕಂಗಾಲಾಗಿ, ಸರಳ, ನಮ್ ಮೇಕೆ ಕಾಣಿಸ್ತಿಲ್ಲ, ಏನಾಯ್ತೆ? ನೆನ್ನೆ ಮನೆಗೆ ಬಂತಲ್ವಾ? ಹೌದು ಅತ್ತೆ, ನಾನೇ ಎಲ್ಲವನ್ನ ದೊಡ್ಡಿಗೆ ಸೇರಿಸಿದ್ದು, ಈಗ ಎಲ್ಲಿ ಹೋಗಿರಬಹುದು ಎಂದು ಸುತ್ತಲೂ ಹುಡುಕುತ್ತಾರೆ. ಎಲ್ಲೂ ಸಿಗಲಿಲ್ಲ. ಅವರಿಗೆ ಅರ್ಥವೇ ಆಗ್ಲಿಲ್ಲ. ಹೀಗೆ 3-4 ದಿನ ಅವರ ದೊಡ್ಡಿಯಿಂದ ಮೇಕೆಗಳು ಕಾಣೆಯಾದವು. 4ನೇ ದಿನ ರಾತ್ರಿ, ನೋಡೆ, ಯಾರೋ ಕಳ್ಳ ಬಂದು ನಮ್ ಮೇಕೆಗಳನ್ನ ಎತ್ಕೊಂಡು ಹೋಗ್ತಿದ್ದಾನೆ, ಆತನನ್ನ ಈ ರಾತ್ರಿ ಹಿಡಿಯಲೇಬೇಕು ಎಂದುಕೊಂಡು ಆ ರಾತ್ರಿ ಇಬ್ಬರು ಎಚ್ಚರವಾಗಿದ್ದು ಮರೆಯಲ್ಲಿ ಕೂತು ನೋಡ್ತಾ ಇದ್ದಾರೆ. ಅರ್ಧರಾತ್ರಿಗೆ ರಂಗಯ್ಯ ಮುಸುಕು ಹೊದ್ದು ಬಂದು ಆ ಮೇಕೆ ಮಂದೆಯಿಂದ ಮೇಕೆ ಎತ್ಕೊಂಡು ಅಂಡರ್ ಗ್ರೌಂಡ್ ನಲ್ಲಿ ಬಚ್ಚಿಡ್ತಾನೆ. ರಂಗಯ್ಯನ ಹಿಂದೆಯೇ ಬಂದು ಎಲ್ಲವನ್ನೂ ನೋಡಿದ ಅತ್ತೆ ಸೊಸೆಯರಿಬ್ರು, ಅಬ್ಬಾ, ಈತ ಅವರಿವ್ರ ಮೇಕೆ ಕದ್ದು ತಂದು ಕಡಿಮೆ ಬೆಲೆಗೆ ಮಟನ್ ಮಾರಾಟ ಮಾಡ್ತಿದ್ದಾನೆ. ಹಾ ಅತ್ತೆ, ಈತನನ್ನ ಈಗ್ಲೇ ಪೊಲೀಸರ ಕೈಗೆ ಹಿಡ್ಕೊಡೋಣ್ವಾ? ಈಗಲ್ಲ, ಊರೆಲ್ಲ ನಿದ್ದೆ ಮಾಡ್ತಿದೆ. ನಾಳೆ ಬೆಳಿಗ್ಗೆ ಊರ್ ಜನರೆಲ್ಲರ ಮುಂದೆ ಈತನ ಬಂಡವಾಳ ಬಯಲ್ ಮಾಡಿ ಅಂಡರ್ ಗ್ರೌಂಡ್ ನಲ್ಲಿದ್ದ ನಮ್ಮ ಮೇಕೆ, ಬೇರೆಯವರ ಮೇಕೆಗಳನ್ನ ಬಿಡಿಸೋಣ ಎಂದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಬೆಳಿಗ್ಗೆ ಊರಿನವರೆಲ್ಲರನ್ನ ಕರೆದುಕೊಂಡು ಸಾವಿತ್ರಿ ಬರುತ್ತಾಳೆ. ಏನಮ್ಮ, ನಿಮ್ಮಿಂದ ಮೇಕೆ ಕೊಂಡ್ಕೊಂಡಿಲ್ಲ ಅಂತ ಊರ್ನವ್ರನ್ನೆಲ್ಲ ಕರ್ಕೊಂಡ್ ಬಂದಿದೀಯಾ? ಬೆದರಿಸ್ತಿದೀಯಾ? ಹೆದರಿಸೋದಕ್ಕಲ್ಲ, ನಮ್ಮ ಮೇಕೆಗಳನ್ನ ಎತ್ಕೊಂಡ್ ಬಂದಿರೋದಕ್ಕೆ ಪಾಠ ಕಲಿಸೋಕ್ ಬಂದಿರೋದು ಎಂದು ಸರಳ ಹೇಳುತ್ತಾಳೆ. ಆ ಮಾತಿನಿಂದ ಶಾಕ್ ಆದ ರಂಗಯ್ಯ, ಮೇಕೆ ಕದಿಯೋದು ಅಂದ್ರೇನು? ನನ್ಗೇನು ಗೊತ್ತಿಲ್ಲ. ಹೌದಾ, ಅದು ನೋಡೋಣ ಎಂದು ಅತ್ತೆ ಸೊಸೆ ಇಬ್ಬರು ಅಂಗಡಿಯೊಳಗೆ ಬಂದು ಅಂಡರ್ ಗ್ರೌಂಡ್ಗೆ ಹೋಗಿ ಊರಿನವರಿಗೆಲ್ಲ ರಂಗಯ್ಯನ ಪುರಾಣ ತಿಳಿಯುವಂತೆ ಮಾಡ್ತಾರೆ. ಕಡಿಮೆ ಬೆಲೆಗೆ ಮಟನ್ ಮಾರ್ತಾನೆ, ಒಳ್ಳೆಯವನು ಅಂದ್ಕೊಂಡೆ. ನೀನ್ ಮಾಡೋ ಕೆಲಸ ಇದಾ? ಛೇ, ನಿನ್ನ ಈಗ್ಲೇ ಪೊಲೀಸರ ಕೈಗೆ ಇಟ್ಕೊಡ್ತೀನಿ ಇರೋ ಎಂದು ತಲೆಗೊಂದು ಮಾತನಾಡಿ ಎಲ್ಲರೂ ಸೇರಿ ಪೊಲೀಸರ ಕೈಗೆ ಹಿಡಿದುಕೊಡ್ತಾರೆ. ಆ ಮೇಕೆಗಳನ್ನ ಎಲ್ಲೆಲ್ಲಿಂದ ತಂದಿದ್ದನೋ ಅವರವರಿಗೆ ಕೊಟ್ಟು ಕಳುಹಿಸ್ತಾರೆ. ಹೀಗೆ ಅತ್ತೆ ಸೊಸೆ ಇಬ್ಬರು ಮೇಕೆ ಕಳ್ಳನನ್ನ ಹಿಡಿದು ಊರಲ್ಲಿ ಒಳ್ಳೆ ಹೆಸರು ಗಳಿಸ್ತಾರೆ. ಅತ್ಯಾಸ ಕೂಡಲು ಕಾರ್ತಿಕ ಪೌರ್ಣಮಿ ದೊಂಗತನಂ. ಒಂದು ದಿನ ರಾಧಾ ಮನೆಯಲ್ಲಿ ಕುಳಿತು ಕ್ಯಾಲೆಂಡರ್ ತಿರುಗಿಸ್ತಾ ಇದ್ದಾಳೆ. ನೋಡ್ತಾ ನೋಡ್ತಾ ದಸರಾ ಆಗೋಯ್ತು, ದೀಪಾವಳಿನೂ ಬಂದೋಯ್ತು. ಈಗ ಕಾರ್ತಿಕ ಪೌರ್ಣಮಿ ಒಂದೇ ಉಳಿದಿರೋದು. ಈ ಹುಣ್ಣಿಮೆನ ಹೇಗಾದ್ರೂ ಮಾಡಿ ಚೆನ್ನಾಗಿ ಆಚರಿಸಬೇಕು ಎಂದುಕೊಳ್ಳುತ್ತಾ ಕ್ಯಾಲೆಂಡರ್ ನೋಡುತ್ತಿರುವಾಗ ಅಲ್ಲಿಗೆ ಬಂದ ರಂಗನಾಯಕಿ, ಏನೋ ಬಹಳ ಆಸಕ್ತಿಯಿಂದ ನೋಡ್ತಾ ಇದೀಯಾ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ಕಾರ್ತಿಕ ಪೌರ್ಣಮಿ ಯಾವತ್ತು ಅಂತ ನೋಡ್ತಿದ್ದೀನಿ. ನಾಡಿದ್ದೆ ಅಲ್ವಾ? ಅತ್ತೆ, ಈ ಕಾರ್ತಿಕ ಪೌರ್ಣಮಿಯನ್ನ ಹಿಂದೆಂದೂ ಆಚರಿಸೋದಕ್ಕಿಂತ ಹೆಚ್ಚು ಗ್ರ್ಯಾಂಡ್ ಆಗಿ ಮಾಡೋಣ ಅತ್ತೆ. ಇದು ಕನ್ಸ ನನ್ಸ? ಏನಾಯ್ತು ಅತ್ತೆ?
ಇಲ್ಲದೆ ಹೋದ್ರೆ ಏನು, ಯಾವಾಗ್ಲೂ ಏನಾದ್ರೂ ಒಂದ್ ನೆಪದಲ್ಲಿ ಕಷ್ಟದಿಂದ ದೂರ ಉಳಿತಿದ್ ನನ್ ಸೊಸೆ ರಾಧಾ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇದ್ರೆ ನನ್ನ ಕಿವಿಗಳನ್ನ ನಾನೇ ನಂಬದಂತಾಗಿದೆ. ಮನುಷ್ಯ ಅಂದ್ಮೇಲೆ ಬದಲಾಗ್ಲೇಬೇಕಲ್ವಾ ಅತ್ತೆ? ಯಾವಾಗ್ಲೂ ಒಂದೇ ತರ ಇದ್ರೆ ಹೇಗೆ ಆಗುತ್ತೆ? ಹಾ, ಮಾತುಗಳೇನೋ ಸಿಹಿಯಾಗೇ ಇವೆ, ಆದ್ರೆ ನಿನ್ನಂಬೋದು ಅಂದ್ರೆ ನನ್ಗೆ ಭಯಪ್ಪ. ಅಂದ್ರೆ ನನ್ ಮೇಲೆ ನಿಮ್ಗೆ ನಂಬಿಕೆನೇ ಇಲ್ವಾ? ನಿನ್ನ ಮೇಲೆ ನಂಬಿಕೆನಾ? ಜೋರಾಗಿ ಹೇಳ್ಬೇಡ, ಯಾರಾದ್ರೂ ಕೇಳಿದ್ರೆ ನಕ್ಕ ಬಿಡ್ತಾರೆ ಎಂದು ಹೇಳಿದಳು. ಆ ಮಾತಿಗೆ ರಾಧಾ ಬೇಜಾರು ಪಟ್ಟುಕೊಳ್ಳುತ್ತಾಳೆ. ಅದನ್ನ ಕಂಡ ರಂಗನಾಯಕಿ, ಆ ಅಳುಮುಖ ಸಾಕ್ಬಿಡು, ಯಾವಾಗ ನೋಡಿದ್ರು ಅಳುಮುಂಜಿ ತರ ಇರ್ತೀಯ, ಹಬ್ಬ ತಾನೇ ಮಾಡಿದ್ರಾಯ್ತು ಎಂದಳು. ಕೂಡಲೇ ರಾಧಾ ಮುಖದಲ್ಲಿ ಮಂದಹಾಸ ಮೂಡಿತು. ಹೀಗೆ ರಾಧಾ ಹೇಗೆ ಹಬ್ಬದ ಆಚರಣೆ ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದಾಳೆ. ಕಾರ್ತಿಕ ಪೌರ್ಣಮಿ ಅಂದ್ರೆ ಬತ್ತಿ, ಹಣತೆ, ಪಟಾಕಿ, ಬಾಂಬ್ ಹಾರಿಸಿದ್ರೆ ಅದು ಹಬ್ಬ. ಪಟಾಕಿ ಸದ್ದು ಕಿವಿ ಕಡಚಿಕ್ಕಬೇಕು. ಈಗ್ಲೇ ಪಟಾಕಿ ಕೊಂಡು ತರ್ತೀನಿ ಎಂದು ಮನದಲ್ಲೇ ಸಂಭ್ರಮಿಸುತ್ತಾ ಆ ಊರಿನಲ್ಲಿರೋ ಪಟಾಕಿ ಅಂಗಡಿಗೆ ಹೋಗ್ತಾಳೆ. ಏನಪ್ಪ, ಏನೇನಿದೆ ನಿನ್ ಹತ್ರ? ಎಲ್ಲ ಇದೆ ಅಮ್ಮ, ನಿಮ್ಗೇನ್ ಬೇಕು? ಆ ಸುರಸುರ ಬತ್ತಿಗೆ ಎಷ್ಟು? ಒಂದಕ್ಕೆ 100 ರೂಪಾಯಿ. ಏನು, ಒಂದಕ್ 100 ರೂಪಾಯ? 10 ರೂಪಾಯಿಗೆ ಒಂದ್ ಕೊಡಲ್ವಾ? ಏನ್ 10 ರೂಪಾಯಿ? ಯಾವತ್ತಾದ್ರೂ ಪಟಾಕಿ ಕೊಳ್ಳೋ ಮುಖಾನ ನಿಮ್ದು? ಹೋಗಮ್ಮ ಹೋಗೋ. ಏನಪ್ಪ, ಕಸ್ಟಮರ್ಸ್ಗೆ ಹೋಗ್ ಹೋಗು ಅಂತಿದೀಯಾ? ಮಾರಾಟ ಮಾಡೋ ಬುದ್ಧಿ ಇದ್ಯಾ ನಿಂಗೆ? ನಿಮ್ದು ಬಾಂಬ್ ಕೊಳ್ಳೋ ರೀತಿನ ಅದು? 100 ರೂಪಾಯಿ ವಸ್ತುನ 10 ರೂಪಾಯಿ ಕೇಳ್ತಿದ್ದೀರಲ್ಲ? ನಾವ್ ಕೇಳ್ತೀವಪ್ಪ, ನಿಂಗೆ ಇಷ್ಟ ಇದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಡ್ಬೇಕು. ನಾನೇನು ಬಲ್ವತ್ತ ಮಾಡ್ತಿದ್ದೀನೇನು? ಇಲ್ಲ ನಿನ್ನಿಂದ ಕಿತ್ಕೊಂಡ್ ತಗೊಂಡ್ ಹೋಗ್ತಿದ್ದೀನಾ? ಹೋಗಮ್ಮ ಹೋಗು, ಬೆಳಗ್ಗೆನೆ ತಲೆ ತಿನ್ಬೇಡ. ಹಾ, ಹೋಗ್ತೀನಿ ಬಿಡು, ಅಂಗಡಿ ಮುಂದೆ ಠಾಣಿ ಹೂಡಲ್ಲ ಎಂದುಕೊಳ್ಳುತ್ತಾ ಅಲ್ಲಿಂದ ಮುಂದೆ ಹೋಗ್ತಾಳೆ. ಮನೆಗೆ ಬರುತ್ತಲೂ, ಹಾಳಾದವನು, ಈ ಊರಲ್ಲಿ ತಾನೊಬ್ನೇ ಅಂಗಡಿ ಇಟ್ಕೊಂಡಿರೋ ತರ ಬಿಲ್ಡಪ್ ಕೊಡ್ತಾನೆ. ಅವನು ಮಾರದೆ ಹೋದ್ರೆ ನಂಗೆ ಈ ಊರಲ್ಲಿ ಬಾಂಬ್ಗಳೇ ಸಿಕ್ಕಲ್ವಾ ಹೇಗೆ ಎಂದುಕೊಳ್ಳುತ್ತಾ ಹೋಗುತ್ತಲೇ, ಹೌದು, ಬೇರೆ ಎಲ್ಲಿ ಕೊಳ್ಳೋದು? ಆತ ಒಬ್ನೇ ಅಲ್ವಾ ಮಾರಾಟ ಮಾಡೋದು ಎಂದುಕೊಳ್ಳುತ್ತಿರುವಾಗ ಸ್ವಲ್ಪ ದೂರದಲ್ಲಿ ಮಕ್ಕಳು ಪಟಾಕಿ ಹೊಡೆಯೋದು ಕಾಣಿಸುತ್ತೆ. ಅದನ್ನ ನೋಡಿ, ಏನಿದು, ಮಕ್ಕಳಿಲ್ಲಿ ಪಟಾಕಿ ಹೊಡಿತಿದ್ದಾರೆ, ಹತ್ರ ಹೋಗಿ ನೋಡ್ತೀನಿ ಎಂದುಕೊಳ್ಳುತ್ತಾ ಮಕ್ಕಳ ಹತ್ತಿರ ಹೋಗ್ತಾಳೆ. ಪಾಪು, ಇಲ್ಲೋಡು, ನಂಗೊಂದ್ ಕ್ರ್ಯಾಕರ್ ಕೊಡ್ತೀಯಾ? ನಾನು ಹೊಡಿತೀನಿ. ನಾನ್ ಕೊಡಲ್ಲ, ನಮ್ಮಮ್ಮ ನಂಗೆ ಕೊಡ್ಸಿದ್ದು, ನಿಂಗ್ ಯಾಕೆ ಕೊಡ್ಲಿ? ಒಂದು ಕೊಡೋ. ಕೊಡಲ್ಲ. ಅದಕ್ಕೆ ರಾಧಾ, ಕೇಳಿದ್ರೆ ಕೊಡಲ್ಲ ಅಲ್ವಾ, ಇರು ಮಾಡ್ತೀನಿ ಎಂದು ಸುತ್ತಲೂ ನೋಡಿ ಆ ಮಗು ಪಕ್ಕದಲ್ಲಿರುವ ಕ್ರ್ಯಾಕರ್ಸ್ ಬಾಕ್ಸ್ ಎತ್ತಿಕೊಂಡು ಓಡಿ ಹೋಗ್ತಾಳೆ. ಆ ಮಗು ಅಲ್ಲೇ ನಿಂತು ಅಳ್ತಾ ಇದೆ. ರಾಧಾ ಓಡುತ್ತಾ ತುಂಬಾ ದೂರ ಬಂದು, ಮರ್ಯಾದೆಯಿಂದ ಕೇಳಿದ್ರೆ ಕೊಡ್ಲಿಲ್ಲ ಅಲ್ವಾ, ಈಗ ನೋಡು ನಿನ್ ಬಾಕ್ಸ್ ಎತ್ಕೊಂಡ್ ಬಂದೆ ಎನ್ನುತ್ತಾ ಬಾಕ್ಸ್ ತೆರೆದು ನೋಡ್ತಾಳೆ. ಅದು ಖಾಲಿ ಇತ್ತು. ಅದನ್ನ ನೋಡಿ ರಾಧಾಗೆ ಶಾಕ್ ಆಯ್ತು. ಈ ಖಾಲಿ ಬಾಕ್ಸ್ಗೋಸ್ಕರ ನಾನು ಕಳ್ಳಿ ಆದ್ನ? ಛೀ, ಆ ಮಗು ಮುಂದೆ ಮರ್ಯಾದೆ ಎಲ್ಲ ಹರಾಜಾಯ್ತು. ಆತ ಎಷ್ಟು ಜನರ ಮುಂದೆ ಹೇಳ್ತಾನೋ ಏನೋ ಎಂದುಕೊಳ್ಳುತ್ತಾ ಮನೆಗೆ ಬರುತ್ತಾಳೆ. ಮನೆಗೆ ಬಂದ ಕೂಡಲೇ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯೆ? ಅತ್ತೆ, ಅದು ಕಾರ್ತಿಕ ಹುಣ್ಣಿಮೆಗೆ ಅಂತ ದೀಪಗಳನ್ನ ಇಡ್ಬೇಕಲ್ವಾ, ಹಣತೆ ಪಟಾಕಿ ಕೊಳ್ಳೋಣ ಅಂತ ಹೋದೆ. ಕೊಂಡ್ಕೊಂಡ್ಯಾ? ಇಲ್ಲ ಅತ್ತೆ, ಹಣತೆಗಳನ್ನ ಮಾತ್ರ ತಂದೆ. ಪಟಾಕಿ ಸ್ಟಾಕ್ ಆಗೋಗಿದೆಯಂತೆ, ನಾಳೆ ತರಿಸ್ತೀನಿ ಅಂತ ಹೇಳಿದ್ದಾರೆ ಎಂದು ಹೇಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಗ ಪಟಾಕಿ ಏನ್ ಮಾಡೋದು ಎಂದು ಆಲೋಚಿಸುತ್ತಿದ್ದಾಳೆ. ಸ್ವಲ್ಪ ಹೊತ್ತು ಆಲೋಚಿಸಿ, ಆತ ನನ್ನನ್ನ ಶಾಪ್ಗೆ ಬರೋಕಂತೂ ಬಿಡೋಲ್ಲ, ಈಗೇನ್ ಮಾಡೋದು? ಕಾರ್ತಿಕ ಹುಣ್ಣಿಮೆಗೆ ಎಲ್ಲರೂ ದೀಪ ಬೆಳಗಿಸಿ ಪಟಾಕಿ ಸಿಡಿಸ್ತಾರೆ. ನಾನು ಪಟಾಕಿ ಸಿಡಿಸ್ದೆ ಹೋದ್ರೆ ಮರ್ಯಾದೆ ಇರುತ್ತಾ? ಒಂದ್ ಕೆಲ್ಸ ಮಾಡ್ತೀನಿ, ಆತ ನನಗೆ ಮಾರಲ್ಲ ಅಂದಿದಾನಲ್ವಾ, ಆತ ಊರಲ್ಲಿ ಪಟಾಕಿ ಹೇಗ್ ಮಾರ್ತಾನೆ ನೋಡ್ತೀನಿ. ಈ ರಾತ್ರಿನೇ ಆತನ ಶಾಪ್ ನಲ್ಲಿರೋ ಪಟಾಕಿನೆಲ್ಲ ಎತ್ಕೊಂಡ್ ಬಂದ್ಬಿಡ್ತೀನಿ, ಆಗಿರುತ್ತೆ ಆತನಿಗೆ ಮಜಾ. ಅಂದು ರಾತ್ರಿ ಊರೆಲ್ಲ ನಿದ್ದೆ ಹೋದ ಮೇಲೆ ರಾಧಾ ಮುಸುಕು ಹಾಕಿಕೊಂಡು ಬಾಬು ಪಟಾಕಿ ಅಂಗಡಿಗೆ ಬರುತ್ತಾಳೆ.
ಯಾರು ನೋಡ್ತಿಲ್ಲ ಅಲ್ವಾ? ಹಾ, ಯಾರಿಲ್ಲ ಎಂದುಕೊಳ್ಳುತ್ತಾ ತಾನು ತಂದ ಕೀಲಿ ಕೈಗಳಿಂದ ಬಾಗಿಲು ತೆಗೆದು ಅಂಗಡಿಯೊಳಗೆ ಹೋಗ್ತಾಳೆ. ಅಲ್ಲಿದ್ದ ಬಾಂಬ್ಗಳನ್ನೆಲ್ಲ ಎತ್ಕೊಂಡು ಚೀಲಕ್ಕೆ ತುಂಬುತ್ತಾಳೆ. ಯಾರಿಗೂ ಕಾಣದಂತೆ ಮನೆ ಸೇರ್ತಾಳೆ. ರಾಧಾ, ಈಗ ಮಾರು, ನಿನ್ನ ಅಂಗಡಿಲಿ ಒಂದೇ ಒಂದು ಬಾಂಬ್ ಕೂಡ ಇಲ್ಲ. ಈಗ ಅವನ್ನೆಲ್ಲ ನಾನೇ ಹೊಡಿತೀನಿ. ಈ ಸಾರಿ ಕಾರ್ತಿಕ ಪೌರ್ಣಮಿ ನಮ್ಮದೇ ಜೋರು ಎಂದುಕೊಳ್ಳುತ್ತಾ ಆನಂದದಿಂದ ಹಾಯಾಗಿ ನಿದ್ದೆ ಮಾಡ್ತಾಳೆ. ಬೆಳಿಗ್ಗೆ ಲೇಟ್ ಆಗಿ ಎದ್ದು ತನ್ನ ರೂಮ್ನಿಂದ ಹೊರಗೆ ಬರ್ತಾಳೆ. ಹಾಲ್ನಲ್ಲಿ ಕೂತಿರುವ ರಂಗನಾಯಿಕೆಯನ್ನ ನೋಡಿ, ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಅಂತೆ. ಈಗ ಟೈಮ್ ಎಷ್ಟು ಅಂತ ಗೊತ್ತಾ? ಮಧ್ಯಾಹ್ನ 2 ಗಂಟೆ ಎಂದಳು. ಅದಕ್ಕೆ ರಾಧಾ ಶಾಕ್ ಆಗಿ, ರಾತ್ರಿ ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ನಾನೆಲ್ಲಿಗೂ ಹೋಗ್ಲಿಲ್ಲ ಅತ್ತೆ, ಕಾಲ್ ನೋವು ಅಂತ ಮಲಗಿದ್ದೆ. ಇಷ್ಟು ದಿನ ದುರಾಸೆ ಮಾತ್ರ ಇದೆ ಅನ್ಕೊಂಡಿದ್ದೆ. ಈಗ ಸುಳ್ಳು ಹೇಳೋದು, ಕಳ್ತನ ಮಾಡೋದು ಎಲ್ಲ ಶುರು ಮಾಡ್ಕೊಂಡಿದೀಯೇನು ಎಂದಳು. ಆ ಮಾತಿಗೆ ರಾಧಾ ಗಾಬರಿಯಾಗಿ ಅಮಾಯಕತೆಯಿಂದ, ಕಳ್ಳತನ ಅಂದ್ರೇನು ಅತ್ತೆ? ಏನ್ ಆಕ್ಟಿಂಗ್ ಕಡೆ ನಿಂದು! ಅಬ್ಬಬ್ಬಬ್ಬಬ್ಬಬ್ಬ, ನೆವರ್ ಬಿಫೋರ್ ಎವರ್ ಆಫ್ಟರ್ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತೀಯಾ. ಬೆಕ್ಕು ಕಣ್ಮುಚ್ಚಿ ಹಾಲ್ ಕುಡಿದ್ರೆ ಜಗತ್ತೇ ಕುರುಡು ಅನ್ಕೊಂತಂತೆ. ನೀನು ಕಣ್ಮುಚ್ಚಿ ಕಳ್ತನ ಮಾಡಿದ್ರೆ ಯಾರಿಗೂ ಗೊತ್ತಾಗೋಲ್ಲ ಅನ್ಕೊಂಡ್ಯಾ? ನೀನು ಬಾಬು ಪಟಾಕಿ ಶಾಪ್ನಲ್ಲಿ ಕಳ್ತನ ಮಾಡಿರೋದು ಊರ್ಗೆ ಗೊತ್ತಾಗಿದೆ. ಅದು ಹೇಗೆ? ಅವನ ಅಂಗಡಿಲಿ CCTV ಇದೆ ಕಣೆ. ಆ CCTV ಊರಲ್ಲಿರೋ ಕೇಬಲ್ ಟಿವಿಗೆ ಲೈವ್ ಅಟ್ಯಾಚ್ ಆಗಿದೆ. ಪ್ರತಿ ರಾತ್ರಿ ಅಂಗಡಿ ಬಾಗಿಲು ಮುಚ್ಕೊಂಡು ಹೋಗೋವಾಗ ಆ ಲೈವ್ ಅಟ್ಯಾಚ್ ಮಾಡಿ ಹೋಗ್ತಾನಂತವನು. ನೀನ್ ಮಾಡಿರೋ ಘನಂದಾರಿ ಕೆಲ್ಸನ್ನ ಊರೆಲ್ಲ ನೋಡಿದೆ. ಬೆಳಿಗ್ಗೆನೆ ಊರವ್ರನ್ನೆಲ್ಲ ಕರ್ಕೊಂಡು ನನ್ನ ಹತ್ರ ನ್ಯಾಯ ಪಂಚಾಯತಿಗೆ ಬಂದಿದ್ದ ಅವನು. ಆತನ ಬಾಂಬ್ ಆತನಿಗೆ ಹಿಂದಿರುಗಿಸಿ ಆ ತಪ್ಪು ಮತ್ತೊಂದ್ಸಾರಿ ನಡೆಯೋಲ್ಲ ಅಂತ ಕೇಳ್ಕೊಂಡು ಅವನನ್ನ ಕಳ್ಸ್ಕೊಟ್ಟೆ ಎಂದು ಹೇಳಿದಳು. ಆ ಮಾತಿಗೆ ರಾಧಾ ಶಾಕ್ ಆಗಿ ಎಂದು ಬಾಯಿ ತೆರೆದುಕೊಂಡಿದ್ದಳು. ನಿಂಗ್ಯಾಕೆ ಇಂಥ ದರಿದ್ರ ಬುದ್ಧಿ? ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಆಗೋಲ್ವಾ? ಇನ್ನೊಂದ್ಸಾರಿ ಕೇಳು, ಕಾಲ್ ಮುರಿದು ಬಿಡ್ತೀನಿ. ಏನ್ ಅನ್ಕೊಂಡಿದೀಯಾ ಎಂದು ಹೇಳುತ್ತಾಳೆ. ಅಂದ್ರೆ ಈ ಬಾರಿ ಕಾರ್ತಿಕ ಹುಣ್ಣಿಮೆ ಇಲ್ಲ ಅನ್ನೋ ಲೆಕ್ಕ ಎಂದು ಅಳುತ್ತಾ ಕೂತ್ಕೋತಾಳೆ.